ಹಾಯ್ ಎಲ್ಲರಿಗೂ, ಇದು ಶನಿವಾರದ ವ್ಲಾಗ್ ಆಗಿರುತ್ತೆ ನೋಡಿ. ನಾವು ಸ್ಕೂಲ್ಗೆ ಹೋಗಿ ಪೇರೆಂಟ್ಸ್ ಮೀಟಿಂಗ್ ಮುಗಿಸಿ ಬರುವಾಗ ವೆಂಕಟೇಶ್ವರ ಥಿಯೇಟ್ರಲ್ಲಿ ಫ್ರಮ್ ಸುಲೋಚನಾ ಮೂವಿ ಹಾಕಿದ್ರು. ಅಲ್ಲಿ ಬರೆ ಮಾಡಿಕೊಂಡು ಓಡೋದ್ರಲ್ಲಿ ಟಿಕೆಟೇ ಇಲ್ಲ. ಎಲ್ಲ ಸಂಜೆದು ರಾತ್ರಿದು ಎಲ್ಲ ಟಿಕೆಟ್ ಫುಲ್ಲಾಗಿ ಹೋಗಿತ್ತು. ನನ್ನ ಮಗಳಂತೂ ಅಳು ಥಿಯೇಟ್ರ್ ಮುಂದೆ ನಿಂತ್ಕೊಂಡು ಹತ್ತು ಬಂದುಬಿಟ್ಲು. ಅರ್ಧ ಗಂಟೆ ಬೇಜಾರಾಗೋಯ್ತು. ಥಿಯೇಟ್ರ್ ಓನರ್ ಕೂಡ ಬಂದು ಯಾರ ಜೊತೆ ಅರೇಂಜ್ ಮಾಡಿ ಕಳಿಸ್ತೇನೆ, ಒಬ್ಬರೇ ಹೋಗ್ತಾಳ ಅಂತ ಕೇಳಿದ್ರು. ಇಲ್ಲ ಅಂತ ಹೇಳಿದ್ವಿ. ಆಮೇಲೆ ಅವರೇ ಚಾಕ್ಲೇಟ್ ಎಲ್ಲ ಕೊಡಿಸ್ತೀನಿ ಬಾ ಅಂತೇಳಿ ಸಮಾಧಾನ ಮಾಡಿದರು ಪಾಪ. ಅದಾದ ನಂತರ ನೆಕ್ಸ್ಟ್ ಡೇಗೆ ಸಂಡೇಗೆ ಟಿಕೆಟ್ ಬುಕ್ ಮಾಡ್ಕೊಂಡು ಬಂದ್ವಿ. ಅದಾದ ನಂತರ ಮನೆಗೆ ಬಂದು ಮತ್ತೆ ಮೂವಿ ನೋಡಬೇಕಿತ್ತು, ಚೆನ್ನಾಗಿತ್ತು, ನೋಡಬೇಕಿತ್ತು. ಅವಳಿಗೆ ತುಂಬ ಇಷ್ಟವಾದ ಹಾಡಂದರೆ ಬಾವ ಬಂದರು ಸಾಂಗ್ ತುಂಬ ಇಷ್ಟ. ಅದಕ್ಕೆ ಡ್ಯಾನ್ಸ್ ಮಾಡಬೇಕಲ್ಲ, ಅದಕ್ಕೆ ಹೋಗಿದ್ಲು ಅವಳು. ತುಂಬ ಆಸೆ ಇತ್ತು ಅವಳಿಗೆ. ಅದಾದ ನಂತರ ಹತ್ತು ಒಂದು 2 ಅವರೆಲ್ಲ ಸಮಾಧಾನ ಆಗಬೇಕಲ್ಲ, ಅವಳಿಗೋಸ್ಕರ ಏನು ಮಾಡೋದು ಅಂತ ಹೇಳ್ಬಿಟ್ಟು ಹೇಗಿದ್ದರು ವರಲಕ್ಷ್ಮಿ ಹಬ್ಬಕ್ಕೆ ರಾಗಿ ನೆನೆ ಹಾಕಿದ್ದೆ. ಸ್ವಲ್ಪ ಗ್ರಾಸ್ ಥರ ಮಾಡೋಣ, ಡೆಕೋರೇಷನ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಅವಳನ್ನ ಸೇರಿಸ್ಕೊಂಡು ಎಲ್ಲ ಮಾಡಿದ್ವಿ, ನಾನು ನನ್ನ ಮಗಳು. ಆಮೇಲೆ ಅವಳಿಗೆ ಸ್ವಲ್ಪ ಅಲ್ಲಿಗೆ ಮರ್ತೋಯ್ತು, ಮೂವಿದೆಲ್ಲ ಮೈಂಡ್ ಮರ್ತೋಯ್ತು. ಆಮೇಲೆ ಎಲ್ಲರೂ ಮಕ್ಕಳಿಗೆ ಹಾಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಆಮೇಲೆ ಅದು ಕರ್ಕೊಂಡು ಹೋಗಿಲ್ಲ ಅಂದಾಗ ಬೇಜಾರಾಗತ್ತಲ್ವ, ಹಾಗೆ ಆಗೋಯ್ತು ಅವಳಿಗೆ. ಆಮೇಲೆ ಅದಾದಮೇಲೆ ಸಮಾಧಾನ ಆಗಲಿಲ್ಲ ಅಂತ ಪಾರ್ಕಿಗೆ ಕರ್ಕೊಂಡೋಗಿ ಓಡಾಡಿಸಿದಾಯಿತು. ಆಮೇಲೆ ಮರುದಿನ ನಾವು ಮತ್ತೆ ಸಂಡೇಗೆ ಬುಕ್ ಮಾಡ್ಕೊಂಡಿದ್ವಿ. ಸಂಡೇಗೆ ಹೊರಟ್ವಿ ನಾವು. ಸಂಡೇಗೆ ಸದ್ಯ ಟಿಕೆಟ್ ಬುಕ್ ಆಗಿತ್ತು. ಅಲ್ಲಿ ಹೋಗೋಷ್ಟರಲ್ಲಿ ಆಲ್ರೆಡಿ ಎಲ್ಲ ಕ್ಲೋಸ್ ಆಗಿತ್ತು ಟಿಕೆಟ್. ಬಟ್ ನಮ್ಮದು ಬುಕ್ ಆಗಿತ್ತು ಅಂತ ಸುಮ್ಮನೆ ಆರಾಮಾಗಿ ಹೋದ್ವಿ ನಾವು. ತುಂಬ ಚೆನ್ನಾಗಿತ್ತು, ಹೇಳೋದಲ್ಲ, ಒಂಥರ ಮೈಂಡು ರಿಫ್ರೆಶ್ ಆಯ್ತು ಅಂತ ಹೇಳ್ಬೋದು. ಎದ್ದು ಬರೋಕ್ಕೆ ಮನಸ್ಸಿರಲಿಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅನಿಸ್ತಾಯಿತ್ತು. ಎಲ್ಲರೂ ಕೂತ್ಕೊಂಡೇ ಇದ್ದರು. ಮೂವಿ ಮುಗಿದ್ರೂ ಇನ್ನೂ ಕೂತ್ಕೊಂಡೇ ನೋಡ್ತಾನೇ ಇದ್ದರು. ಎಷ್ಟು ನಕ್ಕಿದ್ವಿ ಅಂದರೆ ಅಷ್ಟು ನಕ್ಕಿದ್ವಿ. ಸಖತ್ತು ಎಂಜಾಯ್ ಮಾಡಿದ್ವಿ ಮೂವಿ. ಬಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾವು ಮಂಗಳೂರು, ಶಿವಮೊಗ್ಗ ಈ ಕಡೆ ಸೈಡವ್ರದ್ದು ಅದೇ ಥರ ಭಾಷೆ ಆದ್ದರಿಂದ ನಮ್ಗೆ ಬೇಗ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಮತ್ತು ಒಂದು ಸ್ವಲ್ಪ ಸ್ಪೀಡ್ ಭಾಷೆ ಥರ ಫೀಲ್ ಆಗುತ್ತಲ್ಲ, ಬೇರೆ ಭಾಷೆಯವರಿಗೆ ಸ್ವಲ್ಪ ಕಷ್ಟ ಅಂದ್ಕೊತೀನಿ. ಬಟ್ ನಮಗೆ ತುಂಬ ಇಷ್ಟ ಆಯಿತು, ಖುಷಿ ಆಯಿತು. ಮೂವಿ ತುಂಬ ಸಖತ್ತಾಗಿದೆ, ಫುಲ್ ಎಂಜಾಯ್ ಮಾಡಿದ್ವಿ. ಅದಾದ ನಂತರ ಹಬ್ಬಕ್ಕೆ ಸ್ವಲ್ಪ ಬಳೆ ಎಲ್ಲ, ಬಾಗಿನ ಕೊಡೋಕ್ಕೆಲ್ಲ, ಅರಿಶಿನ ಕುಂಕುಮ ಎಲ್ಲ ಕೊಡಲಿಕ್ಕೆಲ್ಲ ರೆಡಿ ಮಾಡಿದ್ವಿ. ನಾನು, ನನ್ನ ಮಗಳು, ನಮ್ಮ ಮನೆಯವರೆಲ್ಲರೂ ಸೇರ್ಕೊಂಡು ನಾವು ಸ್ವಲ್ಪ ರೆಡಿ ಮಾಡ್ಕೊಂಡ್ವಿ. ಅದಾದ ನಂತರ ನನ್ನ ಮಗಳಿಗೆ ಸೀರೆ ಬೇಕಿತ್ತು ಅಂತ ಹೇಳಿದ್ರು. ಫುಲ್ ಹನುಮಂತ ನಗರ, ಶ್ರೀನಗರ ಎಲ್ಲ ಸುತ್ತಿ ಲಾಸ್ಟಿಗೆ ಒಂದು ಸೀರೆ ತೊಗೊಂಡು ಬಂದ್ವಿ ನಮ್ಮನೆ ಚಿಕ್ಕ ಮಹಾಲಕ್ಷ್ಮಿಗೆ. ಅವಳಿಗೆ ಸೀರೆ ತುಂಬ ಇಷ್ಟ, ಮುಂದೆ ಗೊತ್ತಿಲ್ಲ, ಇವಾಗಂತೂ ಸೀರೆ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ತೊಗೊಂಬಂದಿದ್ದೀನಿ. ಆಮೇಲೆ ಒಂದು ಲೈಟಾಗಿ ಒಂದು ಪಿಕ್ಚರ್ ಆಗಿದೆ. ನೆಕ್ಸ್ಟ್